ಈ ಬಾರಿಯ ಒಂದು IPL ನಲ್ಲಿ ಎಲ್ಲವೂ ಚೇಂಜ್ ಆಗಲಿದೆ. ಅಂದರೆ ತಮ್ಮದೇ ಆದ ಒಂದು ಟೀಮನ್ನು ಬಿಟ್ಟು 5 ಸ್ಟಾರ್ ಆಟಗಾರರು ಬೇರೆ ಒಂದು ಟೀಮನ್ನು ಸೇರಿಕೊಳ್ಳಲಿದ್ದಾರೆ. 2025ರ ಒಂದು IPL ಸೀಸನ್ ಮೇಲೆ ತುಂಬಾನೇ ಒಂದು ಕ್ಯೂರಿಯಾಸಿಟಿ ಹೆಚ್ಚಾಗಿದೆ. ಯಾಕೆಂತಂದ್ರೆ ಮುಂದಿನ ವರ್ಷ ಮೆಗಾ ಆಕ್ಷನ್ ಇರೋದ್ರಿಂದ ಯಾವ್ಯಾವ ಫ್ರಾಂಚೈಸಿಗಳು ಯಾವ್ಯಾವ ಸ್ಟಾರ್ ಆಟಗಾರರನ್ನ ತಗೊಳ್ತಾರೆ ಅನ್ನೋದು ತುಂಬಾನೇ ಒಂದು ಕುತೂಹಲವನ್ನು ಹುಟ್ಟಾಕಿದೆ. ತುಂಬ ವರ್ಷಗಳಿಂದ ಒಂದೇ ಟೀಮ್ಗೆ ಆಡದಂಥ ದೊಡ್ಡ ದೊಡ್ಡ ಸ್ಟಾರ್ ಆಟಗಾರರು ಈಗ ತಮ್ಮ ಒಂದು ತಂಡವನ್ನು ತೊರೆದು ಬೇರೆ ಒಂದು ತಂಡವನ್ನು ಸೇರಿಕೊಳ್ಳಲಿದ್ದಾರೆ. ಅದ್ರ ಜೊತೆಗೆ ಈಗ ಮೇನ್ ಆಗಿ BCCI ಕೂಡ 4 ರಿಂದ 6 ಜನರನ್ನು ರಿಟೈನ್ ಮಾಡುವಂಥ ಒಂದು ಅವಕಾಶವನ್ನು ಕೊಟ್ಟಿದೆ. ಹಾಗಾದರೆ 5 ಆಟಗಾರರು ಯಾರ್ಯಾರು ಅಂತ ನೋಡೋದಾದರೆ, ಮುಂಬೈ ಇಂಡಿಯನ್ಸ್ ತಂಡದ ನಾಯಕನಾಗಿ 5 ಟ್ರೋಫಿಗಳನ್ನು ಗೆದ್ದುಕೊಟ್ಟಂತಹ ರೋಹಿತ್ ಶರ್ಮಾ ಅವರು ಕೂಡ ಈಗ ತಮ್ಮ ಒಂದು ತಂಡವನ್ನು ಬಿಟ್ಟು ಬೇರೆ ತಂಡವನ್ನು ಸೇರಿಕೊಳ್ಳಲಿದ್ದಾರೆ ಅಂತ ಒಂದು ಸುದ್ದಿಗಳು ಹರಿದಾಡ್ತಾ ಇವೆ. ಯಾಕೆ ಅಂತಂದರೆ ಕಳೆದ ವರ್ಷ ಅವರ ಒಂದು ಕ್ಯಾಪ್ಟನ್ಸಿಯನ್ನು ತೆಗೆದುಹಾಕಿ ಹಾರ್ದಿಕ್ ಪಾಂಡ್ಯ ಅವರಿಗೆ ಕ್ಯಾಪ್ಟನ್ಸಿಯನ್ನು ಕೊಡಲಾಗಿತ್ತು. ಸೊ ಈ ಕಾರಣದಿಂದ ಮನಸ್ತಾಪ ಆಗಿ ಮುಂಬೈ ಇಂಡಿಯನ್ಸ್ ತಂಡನೇ ಅವರನ್ನು ರಿಟೈನ್ ಮಾಡಿದರೂ ಕೂಡ ರೋಹಿತ್ ಶರ್ಮಾ ಅವರು ಆ ತಂಡದಿಂದ ಹೊರಬರಲಿದ್ದಾರೆ ಅಂತ ಸುದ್ದಿಗಳು ಹರಿದಾಡ್ತಾ ಇವೆ. ಹಾರ್ದಿಕ್ ಪಾಂಡ್ಯ ಅವರು ತಮ್ಮ ನಾಯಕತ್ವದಲ್ಲಿ ಕಳಪೆ ಫಾರ್ಮನ್ನು ತೋರಿಸಿದರೂ ಕೂಡ ಮುಂದಿನ ಒಂದು ಸೀಸನಲ್ಲಿ ಕೂಡ ಹಾರ್ದಿಕ್ ಪಾಂಡ್ಯ ಅವರನ್ನೇ ಕ್ಯಾಪ್ಟನ್ ಆಗಿ ಇಡಲಾಗುತ್ತದೆ. ಹೀಗಾಗಿ ರೋಹಿತ್ ಶರ್ಮಾ ಅವರು ಮುಂಬೈ ಇಂಡಿಯನ್ಸ್ ಟೀಮನ್ನು ಬಿಟ್ಟು ಬೇರೆ ಒಂದು ಟೀಮನ್ನು ಸೇರಿಕೊಳ್ಳಲಿದ್ದಾರೆ ಅಂತ ಸುದ್ದಿಗಳು ಹರಿದಾಡ್ತಾ ಇವೆ. ನೆಕ್ಸ್ಟ್ ಪ್ಲೇಯರ್ ಆದಂತಹ KL ರಾಹುಲ್ ಅವರು ಕೂಡ IPLನ ಒಂದು ಪಂದ್ಯವೊಂದರಲ್ಲಿ ಮ್ಯಾಚನ್ನು ಸೋತ ನಂತರ ಮಾಲೀಕರ ಜೊತೆಗಿನ ಒಂದು ಬಹಿರಂಗವಾದ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಸೊ ಈ ಒಂದು ಕಾರಣದಿಂದಾಗಿ ಲಕ್ನೋ ಟೀಮ್ ಅವರನ್ನು ರಿಟೈನ್ ಮಾಡಿದರೂ ಸಹಿತ KL ರಾಹುಲ್ ಅವರು ಆ ಒಂದು ತಂಡದಿಂದ ಹೊರಬರಲಿದ್ದಾರೆ ಅಂತ ಸುದ್ದಿಗಳು ಬರ್ತಿವೆ. ಹಾಗೂ ಖುಷಿಯ ವಿಚಾರ ಏನಪ್ಪ ಅಂತಂದರೆ RCB ತಂಡ KL ರಾಹುಲ್ ಅವರನ್ನು ಟ್ರೇಡ್ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. IPL ಸ್ಟಾರ್ಟ್ ಆದಾಗಿನಿಂದ ರಿಷಬ್ ಪಂತ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲೇ ಆಡ್ತಿದ್ದಾರೆ. ಸೊ ಅವರ ಒಂದು ಪ್ರದರ್ಶನವನ್ನು ನಂಬಿ ಕ್ಯಾಪ್ಟನ್ಸಿ ಕೂಡ ನೀಡಲಾಗುತ್ತದೆ. ಆದರೆ ಪಂತ್ ನಾಯಕನಾಗಿ ಹೆಚ್ಚು ಪ್ರಭಾವ ಬೀರಲು ಸಾಧ್ಯವಾಗಲಿಲ್ಲ. ಮತ್ತೊಂದೆಡೆ ಫ್ರಾಂಚೈಸಿ ಸಂಪೂರ್ಣ ಒಂದು ಟೀಮ್ ಮತ್ತು ಕೋಚಿಂಗ್ ಸ್ಟಾಫನ್ನು ಚೇಂಜ್ ಮಾಡಬೇಕು ಅಂತ ಚಿಂತನೆ ನಡೆಸಿದೆ. ಸೊ ಈ ಒಂದು ಕಾರಣಕ್ಕೆ ರಿಷಬ್ ಪಂತ್ ಅವರು ತಮ್ಮ ಒಂದು ಟೀಮನ್ನು ತೊರೆದು ಬೇರೆ ಒಂದು ಟೀಮನ್ನು ಸೇರಿಕೊಳ್ಳಲಿದ್ದಾರೆ. ಈ ಹಿಂದೆ 2021ರ ಒಂದು ಮೆಗಾ ಹರಾಜಿನಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು RCB ತಂಡಕ್ಕೆ 14.25 ಕೋಟಿ ಕೊಟ್ಟು ಖರೀದಿ ಮಾಡಿತ್ತು. 2024ರ ಒಂದು ಸೀಸನ್ನಲ್ಲಿ ಕಳಪೆ ಫಾರ್ಮನ್ನು ತೋರಿಸಿದ ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನು ಕೂಡ ಈಗ RCB ತಂಡ ಕೈ ಬಿಡಲಿದೆ ಅಂತ ಸುದ್ದಿಗಳು ಬರ್ತಿವೆ. ಮತ್ತೊಂದೆಡೆ RCB ತಂಡ ದೊಡ್ಡ ಬದಲಾವಣೆ ಮಾಡಲು ನಿರ್ಧರಿಸಿದೆ. ಅದರಲ್ಲೂ ಕೂಡ ಈ ಬಾರಿ ಹೆಚ್ಚಿನದಾಗಿ ಕನ್ನಡಿಗರ ಮೇಲೆ ಇಂಟ್ರೆಸ್ಟನ್ನು ತೋರಿಸ್ತಿದೆ. ಭಾರತದ ಒಂದು ಕಾಲದ ಪ್ರಮುಖ ವೇಗಿಯಾದಂತಹ ಭುವನೇಶ್ವರ್ ಕುಮಾರ್ ಕೂಡ ತಮ್ಮ ಒಂದು ಟೀಮನ್ನು ತೊರೆದು ಬರಲಿದ್ದಾರೆ. IPLನ ಕೆಲ ವರ್ಷಗಳಿಂದ ಸನ್ರೈಸರ್ಸ್ ಟೀಮ್ನಲ್ಲಿ ಆಡ್ತಿರುವಂಥ ಭುವಿ ಅವರಿಗೆ SRH ಫ್ರಾಂಚೈಸ್ ಕೈ ಬಿಡಲಿದೆ ಅಂತ ಹೇಳಲಾಗ್ತಿದೆ. ಕೊನೆಯದಾಗಿ CSK ಫ್ರಾಂಚೈಸಿ ಕೂಡ ಧೋನಿ ಅವರನ್ನು ತಂಡದಲ್ಲಿ ಉಳಿಸಿಕೊಳ್ಳುವ ಎಲ್ಲ ಒಂದು ಪ್ರಯತ್ನಗಳನ್ನು ಮಾಡ್ತಿದೆ. ಆದರೆ ಧೋನಿ ಅವರು ಈ ಒಂದು ವರ್ಷದಲ್ಲಿ ರಿಟೈರ್ಮೆಂಟನ್ನು ತಗೊಳ್ಳುವಂಥ ಎಲ್ಲ ಸುದ್ದಿಗಳು ಕೇಳಿ ಬರ್ತಿವೆ. ಹೀಗಾಗಿ MS ಧೋನಿ ಅವರು ಕೂಡ IPLನಿಂದ ಹೊರಗೆ ಉಳಿಯಲಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.